ಹಾಯ್ ಎಲ್ರಿಗೂ. ಇವತ್ತಿನ ನನ್ನ ಕಂಟೆಂಟ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಬನ್ನಿ ಇವತ್ತಿನ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದು, ಯೂಟ್ಯೂಬ್ ಅಲ್ಲಿ ಇರ್ಬೋದು, ಫೇಸ್ಬುಕ್ ಅಲ್ಲಿ ಇರ್ಬೋದು, ಶಾಂತಿ ಕ್ರಾಂತಿ ಮೂವಿನ ರಿಲೀಸ್ ಮಾಡಿ ಅನ್ನೋ ಒಂದು ಟ್ರೆಂಡ್ ನಡೀತಾನೆ ಇದೆ. ಪಾಪ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ ರವಿಚಂದ್ರನ್ ಸರ್ ಅವ್ರಿಗೆ ಅಂಡ್ ಅವ್ರ ಬ್ರದರ್ ಅವ್ರಿಗೆ ಕೂಡ. 1991 ಅಲ್ಲಿ ರಿಲೀಸ್ ಆದಂತ ಮೂವಿನ ಈಗ ಮತ್ತೆ ರಿಲೀಸ್ ಮಾಡಿ ಅಂತ ಯಾಕೆ ಜನಗಳು ರವಿಚಂದ್ರನ್ ಅವ್ರನ್ನ ಪೀಡಿಸ್ತಿದ್ದಾರೆ ಅಂಡ್ ಅದ್ರ ಜೊತೆಗೆ ಆ ಮೂವಿ ಆಗಿನ ಕಾಲಕ್ಕೆ ದೊಡ್ಡ ಡಿಸಾಸ್ಟರ್ ಆಗೋದಕ್ಕೆ ರೀಸನ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ನಾನು ಈ ಮೂವಿನ ಮತ್ತೆ ರಿವಾಚ್ ಮಾಡಿದೆ. ಸೊ ನನಗನ್ಸೋ ಪ್ರಕಾರ ನಾನು ಕೆಲವು ಪಾಯಿಂಟ್ಸ್ ಗಳನ್ನ ನೋಟ್ ಡೌನ್ ಮಾಡಿದ್ದೀನಿ. ಮೀನ್ಸ್ ಈ ಮೂವಿ ಡಿಸಾಸ್ಟರ್ ಆಗೋದಕ್ಕೆ ಏನ್ ರೀಸನ್ ಇರ್ಬೋದು ಅಂತ. ಇದು ನನ್ನ ಪರ್ಸನಲ್ ಒಪಿನಿಯನ್ ಅಷ್ಟೇ. ನಿಮ್ ಪರ್ಸನಲ್ ಒಪಿನಿಯನ್ ಏನಿದ್ರು ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ. ಶಾಂತಿ ಕ್ರಾಂತಿ 1991 ನಲ್ಲಿ ಒಂದು ಸೆನ್ಸೇಷನ್ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿದಂತ ಮೂವಿ. ಯಾಕೆ ಗೊತ್ತಾ? ಯಾಕೆಂದ್ರೆ ಇದು ಆಗಿನ ಕಾಲಕ್ಕೆ ಪ್ಯಾನ್ ಇಂಡಿಯನ್ ಮೂವಿ. ಪ್ಯಾನ್ ಇಂಡಿಯನ್ ಮೂವಿ ಅಂದ್ರೆ ಈಗ ನಮ್ಮವ್ರು ಮಾಡ್ತಾರಲ್ಲ, ಒಂದೇ ಭಾಷೆಯಲ್ಲಿ ಶೂಟಿಂಗ್ ಮಾಡಿ ಅದನ್ನ ಬೇರೆ ಬೇರೆ ಭಾಷೆಗಳಿಗೆ ಡಬ್ ಮಾಡಿ ರಿಲೀಸ್ ಮಾಡೋದು, ಆ ತರ ಅಲ್ವೇ ಅಲ್ಲ. 3 ಡಿಫ್ರೆಂಟ್ ಲ್ಯಾಂಗ್ವೇಜಸ್, 3 ಡಿಫ್ರೆಂಟ್ ಹೀರೋಸ್, ಅವರೆಲ್ಲರ ಜೊತೆಗೂ ಸೈಮಲ್ಟೇನಿಯಸ್ ಆಗಿ ಶೂಟ್ ಆದಂತಹ ಫಸ್ಟ್ ಕನ್ನಡಸ್ ಪ್ಯಾನ್ ಇಂಡಿಯನ್ ಮೂವಿ ಶಾಂತಿ ಕ್ರಾಂತಿ. ಬಡ್ಜೆಟ್ 10 crore. 1990 ಟೈಮಲ್ಲೇನೆ 10 crores ಬಡ್ಜೆಟ್ ನ ಹಾಕಿ ಮೂವಿನ ಮಾಡಿದ್ದಾರೆ ಅಂತಂದ್ರೆ ರಿಯಲಿ ಅವ್ರಿಗೆ ತುಂಬಾನೇ ಧೈರ್ಯ ಇರಬೇಕು. ಕಮಿಂಗ್ ಟು ದ ಪಾಯಿಂಟ್. ಮೇಜರ್ ರೀಸನ್ ಫಾರ್ ದ ಹ್ಯೂಜ್ ಡಿಸಾಸ್ಟರ್. ಈ ಮೂವಿ ಯಾಕೆ ಡಿಸಾಸ್ಟರ್ ಆಗೋಯ್ತು ಅನ್ನೋದ್ರಲ್ಲಿ ನಾನು 5 ನೋಟ್ನ ಪಾಯಿಂಟ್ಸ್ ಮಾಡಿದ್ದೀನಿ. ಪಾಯಿಂಟ್ ನಂಬರ್ 1, ಈ ಮೂವಿಯ ಸ್ಟೋರಿ ಕಂಪ್ಲೀಟ್ ಆಗಿ ರೆಡಿ ಇಲ್ದಲೇ ಇರೋದು. ಯಾಕೆ ಅಂತಂದ್ರೆ ರವಿಚಂದ್ರನ್ ಅವರು ಈ ಹಿಂದೆ ಮಾಡಿದಂತಹ ಪ್ರೇಮಲೋಕ ಮೂವಿನ ಫುಲ್ ಸ್ಕ್ರಿಪ್ಟೆಡ್ ಮಾಡಿ ಆಮೇಲೆ ಶೂಟಿಂಗ್ ನ ಸ್ಟಾರ್ಟ್ ಮಾಡಿದ್ದು. ಈ ಮೂವಿ ಟೈಮಲ್ಲಿಗೆ ಅಂದ್ರೆ ಈ ಮೂವಿ ಸ್ಟಾರ್ಟ್ ಆಗ್ಬೇಕಾದ್ರೆ ಏನಾಗೋಗಿತ್ತು, ರವಿಚಂದ್ರನ್ ಅವರು ಕೇಳ್ತಿದ್ದಂಗೆನೆ ಇಂಡಿಯನ್ಸ್ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಗಳಾದಂತಹ ರಜನಿಕಾಂತ್ ಸರ್ ಅಂಡ್ ನಾಗಾರ್ಜುನ ಸರ್ ಅವರು ಡೇಟ್ ನ ಆಲ್ರೆಡಿ ಕೊಟ್ಬಿಟ್ಟಿದ್ರು. ಅಂತ ಸೂಪರ್ ಸ್ಟಾರ್ಸ್ ಗಳ ಡೇಟ್ ಮಿಸ್ ಆಗ್ಬಾರ್ದು, ಅದ್ರ ಜೊತೆಗೆ ಅವ್ರ ಡೇಟ್ಸ್ ವೇಸ್ಟ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಸರಿಯಾದ ಪ್ರಿಪರೇಷನ್ ಮೀನ್ಸ್ ಸ್ಟೋರಿ ವೈಸ್ ಪ್ರಿಪರೇಷನ್ಸ್ ಇಲ್ಲದೆ ಶೂಟಿಂಗ್ ಮಾಡಿದ್ದು ಈ ಮೂವಿಯ ಒಂದು ಮೊದಲ ಮಿಸ್ಟೇಕ್. ಕಮಿಂಗ್ ಟು ದ ಸೆಕೆಂಡ್ ಪಾಯಿಂಟ್. ಈಗ ನೋಡಿ, 3 ಜನ ಸ್ಟಾರ್ಸ್ ಗಳು ಒಂದು ಸ್ಟೋರಿನ ಮಾಡ್ತಿದ್ದಾರೆ ಅಂತಂದ್ರೆ ರಿಮೇಕ್ ಮಾಡಿದ್ರೆ ಆ ಸ್ಟಾರ್ಸ್ ಗೆ ಆ ಭಾಷೆಯಲ್ಲಿ ಅವ್ರಿಗಿರುವಂತಹ ಒಂದು ಇಮೇಜ್ಗೆ ಆ ಸೀನ್ಸ್ ಗಳನ್ನ ಮಾಡ್ತಾರೆ. ಆದ್ರೆ ಈ ಮೂವಿಲಿ ನಮಗೆ ಕನ್ನಡದವ್ರಿಗೆ ಅಂತಂದ್ರೆ ರವಿಚಂದ್ರನ್ ಸರ್ ಅವರ ಒಂದು ರೊಮ್ಯಾಂಟಿಕ್ ಲುಕ್ ಅಥವಾ ರೊಮ್ಯಾಂಟಿಕ್ ಸೀನ್ಸ್ ಗಳೆಲ್ಲ ಇಷ್ಟ ಆಗುತ್ತೆ. ಇದೇ ಸೀನ್ಸ್ ಗಳು ರಜನಿಕಾಂತ್ ಅಂಡ್ ನಾಗಾರ್ಜುನ ಅವ್ರಿಗೆ ಸೆಟ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅವರಿಬ್ರು ರೊಮ್ಯಾಂಟಿಕ್ ಮೂವೀಸ್ಗಿಂತ ಆಕ್ಷನ್ ಮೂವೀಸ್ ಗಳನ್ನ ಜಾಸ್ತಿ ಮಾಡಿದವರು. ಇದರಿಂದ ಮೋಸ್ಟ್ಲಿ ರವಿಚಂದ್ರನ್ ಸರ್ ಅವರು ಕನ್ಫ್ಯೂಸ್ ಆದ್ರು ಅಂತ ಅನ್ಸುತ್ತೆ. ಅಂಡ್ ಇನ್ನೊಂದು ಅನ್ನೋನ್ ಫ್ಯಾಕ್ಟ್ ಈ ಮೂವಿ ಬಗ್ಗೆ ನನಗೆ ಗೊತ್ತಾಗಿದ್ದು ಏನು ಅಂದ್ರೆ, ಇದರ ರಿಸರ್ಚ್ ಮಾಡಬೇಕಾದ್ರೆ ಈ ಮೂವಿ ಶೂಟಿಂಗ್ ಟೈಮ್ ಅಲ್ಲಿ ರವಿಚಂದ್ರನ್ ಸರ್ ಅವರ ಬ್ಯಾಕ್ ಸಪೋರ್ಟ್ ಆದಂತಹ ಎನ್ ವೀರಸ್ವಾಮಿ ಸರ್ ಅವರು ಹಾಸ್ಪಿಟಲೈಸ್ ಆಗಿದ್ರಂತೆ. ಅವರ ತಂದೆ ಹಾಸ್ಪಿಟಲ್ ಅಲ್ಲಿ ಇರೋದು, ಅದ್ರ ಜೊತೆಗೆ ಇವರು ಮಲ್ಟಿಪಲ್ ಹೀರೋಸ್ ನ ಇಟ್ಕೊಂಡು ಒಂದು ಪ್ಯಾನ್ ಇಂಡಿಯಾನ ಮಾಡ್ತಾ ಇರೋದು, ಅವರ ಕಾನ್ಸಂಟ್ರೇಷನ್ ಸರಿಯಾಗಿ ಇರಲಿಲ್ಲ ಅನ್ಸುತ್ತೆ ಆ ಟೈಮಲ್ಲಿ. ನಮ್ಮೆಲ್ರಿಗೂ ಗೊತ್ತು, ನಮ್ಮ ಫ್ರೆಂಡ್ಸ್ ಆಗ್ಲಿ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರೇ ಆಗ್ಲಿ, ಅವರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತಂದಾಗ ನಮಗೆ ಕೆಲ್ಸಕ್ಕಿಂತ ಅವರ ಚಿಂತನೆ ಇರುತ್ತೆ. ಪರ್ಸನಲಿ ಅವ್ರ ಮೈಂಡ್ ಅಲ್ಲಿ ಪೀಸ್ಫುಲ್ ಆಗಿ ಇಲ್ಲದೆ ಇರೋ ಕಾರಣ ಈ ಮೂವಿಯ ಶೂಟಿಂಗ್ ನ ಅಷ್ಟಾಗಿ ಅವರು ಕಾನ್ಸಂಟ್ರೇಟ್ ಮಾಡದಲ್ಲೇ ಇರೋದು ಕೂಡ ಈ ಮೂವಿಯ ಡಿಸಾಸ್ಟರ್ಗೆ ಒನ್ ಆಫ್ ದ ರೀಸನ್. ಶಾಂತಿ ಕ್ರಾಂತಿನ ರಿಲೀಸ್ ಮಾಡಿ ಅಂತ ಎಲ್ಲಾ ಕಡೆ ಟ್ರೆಂಡ್ ಮಾಡ್ತಿದಾರಲ್ಲ, ಅವರೆಲ್ರಿಗೂ ನಾನೊಂದು ಕ್ವಶನ್ ನ ಕೇಳೋದಕ್ಕೆ ಇಷ್ಟಪಡ್ತೀನಿ. ಶಾಂತಿ ಕ್ರಾಂತಿ ಮೂವಿನ ಯಾವ ಕ್ಯಾಟಗರಿ ಮೂವಿ ಅಂತ ನೀವು ಕನ್ಸಿಡರ್ ಮಾಡ್ತೀರಾ? ಚಿಲ್ಡ್ರನ್ ಮೂವಿ, ಇಲ್ಲ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ, ಅಥವಾ ಏನಾದ್ರೂ ಕ್ರೈಮ್ ಥ್ರಿಲ್ಲರ್, ಹೋಗ್ಲಿ ಸೋಷಿಯಲ್ ಅವೇರ್ನೆಸ್ ಬರುವಂತಹ ಮೂವಿ? ಸೊ ಇಷ್ಟ ಆಪ್ಷನ್ ನಾನು ನಿಮಗೆ ಕೊಟ್ಟಿದ್ದೀನಿ. ನೀವು ಇದನ್ನ ಯಾವ ಕ್ಯಾಟಗರಿ ಮೂವಿ ಅಂತ ಕನ್ಸಿಡರ್ ಮಾಡ್ತೀರಾ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ. ಈ ಸಿನಿಮಾನ ನೋಡ್ಬೇಕಾದ್ರೆ ವ್ಯೂವರ್ಸ್ ಗಳಾದಂತಹ ನಮ್ಗಳಿಗೂ ಕೂಡ ಅದೇ ಕ್ವಶನ್ ರೈಸ್ ಆಗೋದು. ಯಾಕೆ ಅಂತಂದ್ರೆ ಈ ಮೂವಿ ಏನನ್ನ ಹೇಳಕ್ಕೆ ಪ್ರಯತ್ನ ಪಡ್ತಿದೆ ಅಂತಾನೆ ಅರ್ಥ ಆಗೋದಿಲ್ಲ. ಲಾಟ್ ಆಫ್ ಕನ್ಫ್ಯೂಷನ್ಸ್ ಈ ಮೂವಿಲಿ ಇರೋದು. ಫಸ್ಟ್ ಸ್ಟಾರ್ಟ್ ಆದಾಗ ಡ್ರಗ್ ವಿರುದ್ಧ ಹೋರಾಡುವಂತ ಪೊಲೀಸ್ ಕಥೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದ್ದಕ್ಕಿದ್ದಂಗೆ ಪೊಲೀಸ್ನ ಲವ್ ಇಂಟ್ರೆಸ್ಟ್ ಆದಂತಹ ಜ್ಯೋತಿ, ಆಕೆ ಸೇರ್ಕೊಳ್ಳುವಂತ ಓಂ ಆಶ್ರಮ, ಅದರಲ್ಲಿ ಸಾಯುವಂತಹ ಮಕ್ಕಳು,
ಅಂಡ್ ಆ ಓಂ ಆಶ್ರಮ ಬಂದು ಲೀಗಲ್ ಅಲ್ಲ, ಅದ್ರಲ್ಲಿ ಒಂದು ಇಲ್ಲಿಗಲ್ ಕೆಲಸಗಳು ನಡೀತಿದೆ ಅನ್ನೋದು ಗೊತ್ತಾಗದೆ ಹತ್ರ ಹತ್ರ ಇಂಟರ್ವಲ್ ಮೀನ್ಸ್ 1 hour 45 minutes ಆಗಾದ್ಮೇಲೆ ಅಲ್ಲಿವರೆಗೂ ಈ ಸಿನಿಮಾ ಏನೋ ಸುಮ್ನೆ ಹೀರೋ ಹೀರೋಯಿನ್ ಕಾನ್ವರ್ಸೇಷನ್ ಮಾಡ್ತಾರೆ, ಸಾಂಗ್ ಹಾಡ್ತಾರೆ, ಅದರಲ್ಲೇನೆ ನಡೀತಾ ಹೋಗುತ್ತೆ ಬಿಟ್ರೆ ಕತೆಗೆ ಟ್ವಿಸ್ಟ್ ಸಿಗೋದೇನೆ ಆ ಸೀನಿಂದ. ಅಂಡ್ ಮೇಜರ್ಲಿ ಈ ಮೂವೀಸ್ ಗಳಲ್ಲಿ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ಏನು ಅಂತಂದ್ರೆ ವಿಲ್ಲನ್ ಹೀರೋಗಿಂತ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಅಂಡ್ ಹೀರೋ ಮತ್ತೆ ವಿಲ್ಲನ್ ನ ಫೇಸ್ ಆಫ್ ಅವಾಗ ಅವಾಗ ಆಗ್ಬೇಕು ಅಂತ. ಈ ಮೂವಿಲಿ ವಿಲ್ಲನ್ ನ ಫೇಸ್ ಆಫ್ ಆಗೋದ್ ಬಿಟ್ಟಾಕಿ ವಿಲ್ಲನ್ ನ ಕ್ಲೈಮ್ಯಾಕ್ಸ್ ವರೆಗೂ ಹೀರೋ ಹೊಡೆಯೋದೇ ಇಲ್ಲ, ಬರೀ ಕಾನ್ವರ್ಸೇಷನ್ ಕಾನ್ವರ್ಸೇಷನ್ ಕಾನ್ವರ್ಸೇಷನ್. ಅದ್ರ ಜೊತೆಗೆ ನಾನು ಆಗ್ಲೇ ಹೇಳಿದಾಗೆ ಓಂ ಆಶ್ರಮದ ಕಾನ್ಸೆಪ್ಟ್ ಬಂದು ಈ ಮೂವಿಲಿ ಆಡ್ ಆಗದೆ 1 hour 45 minutes ಆಗಾದ್ಮೇಲೆ ಈ ಮೂವಿಯ ಹೀರೋಯಿನ್ ಆದಂತಹ ಜ್ಯೋತಿಯ ಲೈಫ್ ಟೈಮ್ ಗೋಲ್ ಏನೆ ಓಂ ಆಶ್ರಮದಲ್ಲಿ ಟೀಚರ್ ಆಗಿ ಸೇರ್ಕೊಳ್ಳೋದು. ಓಂ ಆಶ್ರಮಕ್ಕೆ ಯಾಕೆ ಅವಳು ಟೀಚರ್ ಆಗಿ ಸೇರ್ಕೊಬೇಕು ಅಂತ ಆಸೆ ಪಟ್ಲು, ಆಮೇಲೆ ಅವಳಿಗೆ ಹೆಲ್ಪ್ ಮಾಡೋಂತ ಈ ಹುಡುಗ ಕೊನೆಯಲ್ಲಿ ಏನಾದ, ಇದೆಲ್ಲದನ್ನು ಅವರು ಕ್ಲಿಯರ್ ಆಗಿ ಕ್ಲಾರಿಫೈನೇ ಮಾಡಿಲ್ಲ. ನಾನು ಹೇಳಿದಂತ ಎಲ್ಲ ಅಂಶಗಳು ನಾನು ಹೇಳ್ತಿರೋದು ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಪ್ಪ. ಆಮೇಲೆ ನೀನೇನ್ ದೊಡ್ಡ ಡೈರೆಕ್ಟರ್ ಹಂಗೆಲ್ಲ ಮಾತಾಡ್ತೀಯ ಅಂತ ಕಮೆಂಟ್ ಹಾಕಕ್ ಹೋಗ್ಬೇಡಿ. ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ಆ ಆಶ್ರಮದಲ್ಲಿ ನಡೆಯುವಂತಹ ಇಲ್ಲಿಗಲ್ ಇನ್ಸಿಡೆಂಟ್ಸ್ ಗಳನ್ನ ಕಲೆ ಹಾಕೋದಕ್ಕೆ ಜ್ಯೋತಿ ಮಾಡುವಂತಹ ಕೆಲಸಗಳು ಅಂಡ್ ಅವಳಿಗೆ ಹೆಲ್ಪ್ ಮಾಡುವಂತಹ ಈ ಹುಡುಗ, ಇದಿಷ್ಟೇ ಸೀನು ಇಡೀ ಮೂವಿಲಿ ಒಂದು ಟೆನ್ಷನ್ ಇಂಟ್ರೆಸ್ಟ್ ನ ಬಿಲ್ಡ್ ಮಾಡೋದು. ಆ ಎಪಿಸೋಡ್ ಮುಗಿತಿದ್ದಂಗೆನೆ ಹೀರೋಯಿನ್ ಬಂದು ಡೆತ್ ಆಗಿ ಹೋಗ್ತಾಳೆ. ಆ ಟೈಮ್ಗೆನೆ ಆ ಮೂವಿ ಮೇಲಿದ್ದಂತ ಇಂಟ್ರೆಸ್ಟ್ ಹಾಗೆ ಹೊರಟೋಗುತ್ತೆ. ಸ್ಯಾಡ್ಲಿ ನಮ್ಮ ಕನ್ನಡ ಮೂವೀಸ್ ಗಳಲ್ಲಿ ಸ್ಪೈ ಬಗ್ಗೆ ತೋರಿಸಿದ್ದು ತುಂಬಾ ಕಮ್ಮಿ. ಮೋಸ್ಟ್ಲಿ ಅವರು ಅನ್ವಾಂಟೆಡ್ ಥಿಂಗ್ಸ್ ನೆಲ್ಲ ಬಿಟ್ಟು ಇದನ್ನೇ ಹೋಲ್ ಮೂವಿಯಾಗಿ ಮಾಡಿ ಕೊನೆಯದಾಗಿ ಹೀರೋಯಿನ್ ಅಂಡ್ ಹೀರೋ ಇಬ್ಬರು ಸೇರ್ಕೊಂಡು ಈ ಓಂ ಆಶ್ರಮದಲ್ಲಿ ನಡೆಯುವಂತಹ ಇಲ್ಲಿಗಲ್ ಥಿಂಗ್ಸ್ ಗಳನ್ನೆಲ್ಲ ಹೊರಗಡೆ ಜನರಿಗೆ ತೋರ್ಸೋ ತರ ಏನಾದ್ರೂ ಮಾಡಿದಿದ್ರೆ ದೇರ್ ಮೇ ಬಿ ಎ ಚಾನ್ಸ್ ಈ ಮೂವಿ ಒಂದು ಸೂಪರ್ ಡೂಪರ್ ಹಿಟ್ ಆಗ್ತಿತ್ತು. ಇಡೀ ಮೂವಿಲಿ ನನಗೆ ಅಳು ಬರ್ಸಂತಹ ಸೀನ್ ಅಂತಂದ್ರೆ ಹೀರೋಯಿನ್ ನ ಡೆತ್ ಸೀನ್. ತುಂಬಾನೇ ಎಮೋಷನಲ್ ಆಗಿ ತೆಗ್ದಿದ್ದಾರೆ ಅಂಡ್ ಅದರಲ್ಲಿ ಜೂಲಿ ಚಾವ್ಲಾ ಅವರು ಕೂಡ ಆಕ್ಟಿಂಗ್ ನ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಇಡೀ ಫಿಲಮ್ ಅಲ್ಲಿ ಒಂದು ಫೇವ್ರೆಟ್ ಸೀನ್ ಅಂತ ಏನಾದ್ರೂ ಇದ್ರೆ ಅದು ಇದಪ್ಪ. ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ಇಲ್ಲಿವರೆಗೂ ನಾನು ಈ ಮೂವಿ ಫ್ಲಾಪ್ ಆಗೋದಕ್ಕೆ ಇದು ರೀಸನ್ ಇರ್ಬೋದು ಅಂತ ನನ್ನ ಪಾಯಿಂಟ್ ಆಫ್ ವ್ಯೂ ನ ಹೇಳಿದೆ. ಈಗ ಈ ಮೂವಿ ರೀ ರಿಲೀಸ್ ಆಗ್ಬೇಕಾ ಬೇಡವಾ, ಆದ್ರೆ ಅದರಿಂದ ಆಗುವಂತಹ ಲಾಭಗಳೇನು ನಷ್ಟಗಳೇನು, ಆಗ್ಬೇಕು ಅಂದ್ರೆ ಏನೇನ್ ಚಾಲೆಂಜಸ್ನೆಲ್ಲ ಫೇಸ್ ಮಾಡಬೇಕು ಡಿಸ್ಕಷನ್ ಮಾಡೋಣ ಬನ್ನಿ. ನನ್ನ ಏನಾದ್ರೂ ನೀವು ಕೇಳೋದಾದ್ರೆ ಈ ಮೂವಿ ರೀ ರಿಲೀಸ್ ಆಗ್ಬೇಕಾ ಅಂತ ನನ್ನ ಒಪಿನಿಯನ್ ಬಂದು ಬೇಡ ಅಂತಾನೆ ಹೇಳ್ತೀನಿ. ಯಾಕೆ ಅಂತಂದ್ರೆ ಈ ಮೂವಿಯ ಕಂಟೆಂಟ್ ಏನಿದೆ ಅದು ಸ್ಟ್ರಾಂಗ್ ಆಗಿ ಇಲ್ಲ. ಇನ್ನೊಂದು ಏನಂತಂದ್ರೆ ಎಲ್ಲರೂ ರವಿಚಂದ್ರನ್ ಸರ್ ಇಂದ ಎಕ್ಸ್ಪೆಕ್ಟ್ ಮಾಡೋದು ಎಂಟರ್ಟೈನ್ಮೆಂಟ್ ನ, ಈ ಮೂವಿಲಿ ಅದೇ ಮಿಸ್ಸಿಂಗ್. ಅದ್ರ ಜೊತೆಗೆ ಈಗ ರೀಸೆಂಟ್ ಆಗಿ ಬಾಲಾಜಿ ಅವರು ಕೂಡ ಈ ಮೂವಿಯ ರೀ ರಿಲೀಸ್ ಬಗ್ಗೆ ಮಾತಾಡಿದ್ದಾರೆ. ಇದರ ಫಿಲಂ ಅಂದ್ರೆ ಆಗಿನ ಟೈಮಲ್ಲಿ ಫಿಲಂ ಕ್ಯಾಮ್ರಾ ಯೂಸ್ ಮಾಡಿ ಶೂಟ್ ಮಾಡ್ತಿದ್ರಲ್ಲ, ಇದರ ನೆಗೆಟಿವ್ಸ್ ಬಂದು ತುಂಬಾನೇ ಸ್ಪಾಯಿಲ್ ಆಗಿ ಹೋಗಿದೆಯಂತೆ. ಇದನ್ನ ರೀಮಾಸ್ಟರ್ ಮಾಡಿ ಅದನ್ನ ಡಿಜಿಟಲಿ ಕನ್ವರ್ಟ್ ಮಾಡಿ ಅದಕ್ಕೆ ರೀ ರೆಕಾರ್ಡಿಂಗ್ ನ ಕೊಟ್ಟು ಅದಕ್ಕೆ ಬೇಕಾದಂತ ಎಫೆಕ್ಟ್ಸ್ ಗಳನ್ನೆಲ್ಲ ಸೆಟ್ ಮಾಡೋದಕ್ಕೆ ಈಗ ಮತ್ತೆ ಅವ್ರಿಗೆ ತುಂಬಾ ದುಡ್ಡು ಖರ್ಚಾಗುತ್ತೆ. ಏನೋ ಸುಮ್ನೆ ಜನ ಕೇಳ್ತಿದ್ದಾರೆ ಅಂತ ರೀ ರಿಲೀಸ್ ಮಾಡೋದಲ್ಲ. ಈ ಹಿಂದೆ ಬಾಲಾಜಿ ಅವರು ನಾಗರಹಾವು ಮೂವಿನ ರೀ ರಿಲೀಸ್ ಮಾಡಿ ಅದರಲ್ಲಿ ದುಡ್ಡನ್ನ ಮಾಡಿ ಗೆದ್ದಂತವ್ರು. ಅವ್ರಿಗೆ ಚೆನ್ನಾಗೆ ಗೊತ್ತು ಒಂದು ಮೂವಿ ರೀ ರಿಲೀಸ್ ಮಾಡಬೇಕು ಅಂತಂದ್ರೆ ಏನೇನೆಲ್ಲ ಮಾಡಬೇಕು ಅಂತ. ಅಂಡ್ ಇನ್ನೊಂದೇನು ಅಂತಂದ್ರೆ ಈ ಮೂವಿಯ ಒರಿಜಿನಲ್ ರಿಲೀಸ್ ಫಸ್ಟ್ ರಿಲೀಸ್ ಆದಾಗ್ಲೇ ಈ ಮೂವಿನ ಯಾರು ನೋಡ್ಲಿಲ್ಲ ಅಂತ ಅಂದಾಗಾದ್ಮೇಲೆ ಈಗ ರಿಲೀಸ್ ಆದ್ಮೇಲೆ ಎಲ್ಲರೂ ನೋಡೇ ನೋಡ್ತಾರೆ ಅನ್ನೋ ಗ್ಯಾರಂಟಿ ಕೂಡ ಇಲ್ಲ. ಅವರು ಖರ್ಚು ಮಾಡಿದ್ರು ಆ ಖರ್ಚಿನ ಬಂಡವಾಳ ವಾಪಸ್ ಬರುತ್ತೆ ಅನ್ನೋ ಗ್ಯಾರಂಟಿನೂ ಈ ಮೂವಿ ಕೊಡಲ್ಲ ಅಂತಾನೆ ನಾನು ಹೇಳ್ತೀನಿ. ಸುಮ್ನೆ ಏನೋ ಟ್ರೆಂಡಿಗೋಸ್ಕರ ಯಾರೋ ಶುರು ಮಾಡಿದ್ರು ಶಾಂತಿ ಕ್ರಾಂತಿ ಮೂವಿನ ರೀ ರಿಲೀಸ್ ಮಾಡಿ ಅಂತ. ಅಂಡ್ ಇನ್ನ ಕೆಲವರು ಅದ್ರ ಬಗ್ಗೆ ಯೋಚನೆ ಮಾಡ್ದಲೆ ಏನು ಹಿಂದೆ ಮುಂದೆ ನೋಡ್ದಲೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನೀವೆಲ್ಲ ನೆನ್ಪಿಟ್ಕೊಳ್ಳಿ, ಸೂಪರ್ ಸ್ಟಾರ್ ಆಗಿದ್ದಂತಹ ರವಿಚಂದ್ರನ್ ಸರ್ ಅವರ ಕೆರಿಯರ್ ನ ಮುಳುಗಿಸಿದ್ದೆ ಈ ಮೂವಿ. ಈ ಮೂವಿಯ ಸಾಲನ್ನ ಕಟ್ಟೋದಕ್ಕೆ ಅವರು ತಗೊಂಡಂತ ಒಂದು ಟೈಮ್ 15 ವರ್ಷ. ಆ 15 ವರ್ಷದವರೆಗೂ ಈ ಮೂವಿಗೋಸ್ಕರ ಮಾಡಿದ ಸಾಲನ ತೀರ್ಸೋದಕ್ಕೇನೆ ಅವರು ತಮ್ಮ ಕೆರಿಯರ್ನೇ ಸ್ಯಾಕ್ರಿಫೈಸ್ ಮಾಡ್ಬಿಟ್ರು. ಸಾಲನ ತೀರ್ಸೋ ದೃಷ್ಟಿಯಿಂದ ಅವ್ರ ಇಮೇಜಿಗೆ ಒಪ್ಪದಿರೋಂತ ಎಲ್ಲ ರಿಮೇಕ್ಸ್ ಮೂವಿಗಳನ್ನ ಒಪ್ಕೊಂಡು ಆ ಸಾಲನ ತೀರಿಸ್ತಾ ಬಂದ್ರು. ನೋಡಿದ್ರ, ನಾವು ಜೀವನದಲ್ಲಿ ತಗೊಳ್ಳೋಂತ ಒಂದು ತಪ್ಪು ಡಿಸಿಷನ್ ನಮ್ಮ ಲೈಫ್ ನ ಹೇಗೆ ಚೇಂಜ್ ಮಾಡುತ್ತೆ ಅಂತ.
ಅಂಡ್ ಈ ವರ್ಡ್ ಯಾವ್ದು ನಾನ್ ಹೇಳ್ತಿರೋದಲ್ಲ, ಇದೆಲ್ಲ ರವಿಚಂದ್ರನ್ ಸರ್ ಅವರು ಒಂದು ಇಂಟರ್ವ್ಯೂಲಿ ಹೇಳ್ಕೊಂಡಿರೋದು. ಹೇಳ್ತಾ ಇರೋ ನಮಗೇನೆ ಇಷ್ಟು ನೋವಾಗ್ತಿರ್ಬೇಕಾದ್ರೆ ಅದನ್ನ ಅನುಭವಿಸಿರೋ ರವಿಚಂದ್ರನ್ ಸರ್ ಅವ್ರಿಗೆ ಎಷ್ಟು ನೋವಾಗಿರ್ಬೇಕು. ಆಗಿನ ಟೈಮಲ್ಲೇನೆ ಒಂದು ಪ್ಯಾನ್ ಇಂಡಿಯಾ ಮೂವಿ ಮಾಡಿ ರಜನಿಕಾಂತ್ ಅಂತಹ ಒಬ್ಬ ಆಕ್ಟರ್ ನ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡೋದು ಇಟ್ಸ್ ನಾಟ್ ಅಟ್ ಆಲ್ ಈಸಿ ಜಾಬ್. ಅದು ಅಲ್ಲದೆ ಈ ಮೂವಿಯ ಶೂಟಿಂಗ್ಗೋಸ್ಕರ ಅವರು ಒರಿಜಿನಲ್ ಸೆಟ್ಗಳನ್ನೆಲ್ಲ ಬ್ರೇಕ್ ಮಾಡಿ ಅಲ್ಲಿ ತುಂಬಾ ಜನ ಜೂನಿಯರ್ ಆರ್ಟಿಸ್ಟ್ ಗಳಿಗೆ ಏಟ್ ಕೂಡ ಆಗಿತ್ತಂತೆ. ನೋಡಿ, ಅಷ್ಟು ಸ್ಟ್ರೆಸ್ ಮಧ್ಯದಲ್ಲಿ ಕೂಡ ರವಿಚಂದ್ರನ್ ಅವರು ಎಲ್ಲ ಜೂನಿಯರ್ ಆರ್ಟಿಸ್ಟ್ ಗಳಿಗೆ ಟೆಕ್ನಿಷಿಯನ್ಸ್ಗೆ ಹೆಲ್ಪ್ ನ ಮಾಡಿದ್ದಾರೆ. ಸ್ಯಾಡ್ಲಿ ಈ ಮೂವಿ ರಿಲೀಸ್ ಆಗಾದ್ಮೇಲೆ ಅದು ದೊಡ್ಡ ಡಿಸಾಸ್ಟರ್ ಆಗಾದ್ಮೇಲೆ ಅವರ ಹೆಲ್ಪಿಗೆ ಯಾರೊಬ್ರು ಕೂಡ ಬರ್ದಲೇ ಇರೋದು ಅವರ ಒಂದು ಬ್ಯಾಡ್ ಲಕ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಟೈಮ್ ಯಾವಾಗಲೂ ಒಂದೇ ತರ ಇರಲ್ಲ. ಇವತ್ತು ಗೆದ್ದವರು ನಾಳೆ ಸೋಲ್ಬೋದು, ಇವತ್ತು ಸೋತವರು ನಾಳೆ ಗೆಲ್ಬಹುದು. ದುಡ್ಡು ತಮಾಷೆ ವಿಷಯ ಅಲ್ವೇ ಅಲ್ಲ. ಒಂದ್ಸಲ ಹೋದ್ರೆ ಅದು ನಮ್ಮ ಹತ್ರ ಬರೋದಕ್ಕೆ ತುಂಬಾನೇ ಟೈಮ್ ತಗೊಳುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.